ಮನುಷ್ಯನನ್ನ ಹಾಳು ಮಾಡುತ್ತವೆ ಅವನ ಅಭ್ಯಾಸಗಳು. ನಮ್ಮೆಲ್ಲರ ಜೀವನದಲ್ಲಿ ಕೆಲವು ಅಭ್ಯಾಸಗಳಿರ್ತವೆ. ಅವು ನಮ್ಮ ಮಾನಸಿಕ ಮತ್ತು ಭೌತಿಕ ಸುಖ ಶಾಂತಿಯನ್ನು ಹಾಳು ಮಾಡಿಬಿಡುತ್ತದೆ. ಈ ಅಭ್ಯಾಸಗಳಿಂದ ಮನುಷ್ಯ ತನ್ನ ಜೀವನವಿಡೀ ಸಮಸ್ಯೆಗಳನ್ನು ಎದುರಿಸುವುದಷ್ಟೇ ಅಲ್ಲದೆ ಅವನ ಇಡೀ ಜೀವನವೇ ಹಾಳಾಗುವ ಸಂಭವ ಇರುತ್ತದೆ. ಇವತ್ತು ನಾವು ತಿಳಿದುಕೊಳ್ಳೋಣ ನಿಮ್ಮ ಜೀವನವನ್ನ ನಿಧಾನವಾಗಿ ಹಾಳು ಮಾಡುವ ಈ ಅಭ್ಯಾಸಗಳ ಬಗ್ಗೆ. 1. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದ ಖರ್ಚು ಮಾಡುವ ಅಭ್ಯಾಸ. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸ ಮನುಷ್ಯನನ್ನ ಹಾಳು ಮಾಡಿಬಿಡುತ್ತದೆ. ಯಾವ ವ್ಯಕ್ತಿ ಹಣದ ಹಸಿವುಳ್ಳನಾಗಿರುತ್ತಾನೋ ತನ್ನ ಜೀವನವಿಡೀ ಹೆಚ್ಚಿನ ಹಣ ಗಳಿಕೆಯಲ್ಲೇ ಕಳೆಯುತ್ತಾನೆ. ಅವನು ಎಂದಿಗೂ ಕೂಡ ಸಂತುಷ್ಟನಾಗಲಾರ. ಹೆಚ್ಚಿನ ಹಣ ಗಳಿಕೆಯಿಂದ ಜೀವನ ಚೆನ್ನಾಗಿರುತ್ತದೆ ಎಂದು ತಿಳಿದುಕೊಂಡು ಜೀವನವಿಡೀ ಹಣದ ಹಿಂದೆ ಓಡುವ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋತು ಹೋಗುತ್ತಾನೆ. ಈ ಅಭ್ಯಾಸದಿಂದ ಅವನ ಕೌಟುಂಬಿಕ ಸಂಬಂಧಗಳು ಕೆಟ್ಟು ಹೋಗುವುದಷ್ಟೇ ಅಲ್ಲದೆ ಅವನ ಮಾನಸಿಕ ಸ್ಥಿತಿ ದುರ್ಬಲವಾಗುತ್ತದೆ. 2. ಉಚಿತವಾದ ಆಹಾರಕ್ಕೆ ಆಸೆ ಪಡುವುದು ಮತ್ತು ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವುದು. ಫ್ರೀಯಾಗಿ ಸಿಕ್ಕ ಆಹಾರಕ್ಕೆ ಆಸೆ ಪಡುವ ಮತ್ತು ಅನಾವಶ್ಯಕ ಮಾತುಗಳಿಗೆ ನಾಲಿಗೆಯನ್ನ ಹರಿಬಿಡುವ ಅಭ್ಯಾಸ ಆ ಮನುಷ್ಯನನ್ನ ಹಾಳು ಮಾಡಿಬಿಡುತ್ತದೆ. ಫ್ರೀಯಾಗಿ ಸಿಗುವ ವಸ್ತುಗಳ ಹಿಂದೆ ಓಡುವ ಜನರು ಎಂದಿಗೂ ಕೂಡ ಕಷ್ಟಪಡಲು ತಯಾರಿರುವುದಿಲ್ಲ. ಇದರಿಂದ ಅವರ ಸ್ವಾವಲಂಬಿಯ ಗುಣ ಕಡಿಮೆಯಾಗುತ್ತದೆ. ಹಾಗೆ ಜಾಸ್ತಿ ಮಾತನಾಡುವವರು ಅಥವಾ ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವವರು ಅವರ ಈ ಅಭ್ಯಾಸದಿಂದ ಇತರರ ಮನಸ್ಸುಗಳನ್ನು ನೋಯಿಸುತ್ತಾರೆ ಮತ್ತು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುತ್ತಾರೆ. ಮನುಷ್ಯನ ನಾಲಿಗೆಗೆ ಲಂಗು ಲಗಾಮಿಲ್ಲದಿದ್ದರೆ ಅವನು ಎಲ್ಲಾ ಕಾರ್ಯಗಳು ಹಾಳಾಗುತ್ತವೆ. 3. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ. ಸಂತೋಷದಲ್ಲಿ ಕೊಟ್ಟ ಮಾತು ಮತ್ತು ದುಃಖದಲ್ಲಿರುವಾಗ ಹಾಕಿದ ಶಾಪ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಲ ತಪ್ಪಾಗುತ್ತದೆ. ಸಿಟ್ಟಿನಲ್ಲಿರುವಾಗ ಮನುಷ್ಯ ತನ್ನ ಬುದ್ಧಿ ಸೀಮಿತವನ್ನ ಕಳೆದುಕೊಳ್ಳುತ್ತಾನೆ ಮತ್ತು ತಪ್ಪು ಹೆಜ್ಜೆಯನ್ನು ಇಡುತ್ತಾನೆ. ನಂತರ ಅದಕ್ಕೆ ಅವನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹೀಗೆ ಖುಷಿಯಲ್ಲಿದ್ದಾಗ ಕೊಟ್ಟ ಮಾತನ್ನು ಪರಿಸ್ಥಿತಿ ಬದಲಾದಾಗ ನೆರವೇರಿಸಲು ಕಷ್ಟವಾಗುತ್ತದೆ. ಹಾಗೆ ದುಃಖದಲ್ಲಿರುವಾಗ ಹಾಕಿದ ಶಾಪವೂ ಕೂಡ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ಸಂಭವ ಇರುತ್ತದೆ. ಈ ಎಲ್ಲಾ ಸ್ಥಿತಿಯಲ್ಲೂ ಮನುಷ್ಯ ತನ್ನ ಅವನತಿಯತ್ತ ಹೆಜ್ಜೆ ಇಡುತ್ತಾನೆ. 4. ಅತಿಯಾದ ನಿದ್ರೆ ಮತ್ತು ಪರಸ್ತ್ರೀಯರ ವ್ಯಾಮೋಹ. ನಮಗೆಲ್ಲರಿಗೂ ಸಾಕಾಗುವಷ್ಟು ನಿದ್ರೆಯ ಅವಶ್ಯಕತೆ ಇರುತ್ತದೆ. ಅತಿಯಾದ ನಿದ್ರೆಯೂ ಇಚ್ಛೆ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ. ಮನುಷ್ಯ ಸೋಮಾರಿತನದಿಂದ ಹಗಲು ರಾತ್ರಿ ನಿದ್ರೆಯಲ್ಲಿಯೇ ಸಮಯವನ್ನು ಹಾಳು ಮಾಡಿದಾಗ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ವಿಕಾಸ ನಿಂತು ಹೋಗುತ್ತದೆ. ಹಾಗೆ ಪರಸ್ತ್ರೀಯ ಜೊತೆಗೆ ಸಂಬಂಧವನ್ನು ಬೆಳೆಸುವುದು ಕೂಡ ವಿನಾಶಕಾರಿಯಾಗುತ್ತದೆ. ಮನುಷ್ಯನ ಈ ಅಭ್ಯಾಸ ಅವನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಮತ್ತು ಮನುಷ್ಯನ ಗೌರವಕ್ಕೆ ಧಕ್ಕೆ ತರುತ್ತದೆ. 5. ಬಡವರ ಅವಮಾನ ಮತ್ತು ಶ್ರೀಮಂತರ ಸಮ್ಮಾನ. ಒಂದು ವೇಳೆ ನೀವು ಬಡವರನ್ನ ಅವಮಾನಿಸುತ್ತೀರಿ ಮತ್ತು ಕೇವಲ ಶ್ರೀಮಂತರಿಗೆ ಗೌರವ ಕೊಡುತ್ತಿರದಾದರೆ ಈ ಅಭ್ಯಾಸ ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಜ್ಞಾನಿಯೊಬ್ಬರು ಹೇಳಿದಂತೆ ಕುದುರೆ ಹಿಂದೆ ಮತ್ತು ಧನಿಕನ ಮುಂದೆ ಯಾವತ್ತೂ ಹೋಗಬಾರದು. ಯಾಕಂದರೆ ಇಬ್ಬರು ಯಾವಾಗ ಬೇಕಾದರೂ ನಿಮ್ಮನ್ನು ಒದೆಯಬಹುದು. ಬಡವನಿಗೆ ಗೌರವ ಕೊಡುವುದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತದೆ. ಅದೇ ಶ್ರೀಮಂತರ ಹಿಂದೆ ಓಡುವುದು ನಿಮ್ಮ ಅವನತಿಗೆ ಕಾರಣವಾಗುತ್ತದೆ. 6. ಮಕ್ಕಳು, ವೃದ್ಧರು ಮತ್ತು ಅಸಹಾಯಕ ವ್ಯಕ್ತಿಗಳ ಬಗ್ಗೆ ಅಸಡ್ಡೆಯನ್ನು ತೋರುವುದು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಬಾಲವೃದ್ಧ ಮತ್ತು ಅಸಹಾಯಕರ ಅಸಡ್ಡೆಯನ್ನು ಮಾತಾಡುತ್ತೇವೋ ನಮ್ಮ ಎಲ್ಲಾ ಪುಣ್ಯಗಳು ಅಲ್ಲೇ ನಾಶವಾಗಿ ಹೋಗುತ್ತವೆ. ಈ ಅಭ್ಯಾಸಗಳಿಂದ ನಿಮ್ಮ ಜೀವನದ ಒಳ್ಳೆಯ ತನ ಮುಗಿದು ಹೋಗುತ್ತದೆ. ಬಾಲವೃದ್ಧ ಮತ್ತು ಅಸಹಾಯಕರು ಭಗವಂತನ ಮಕ್ಕಳಾಗಿದ್ದು ಇವರ ಅವಮಾನ ಮಾಡುವುದು ಯಾವ ದೃಷ್ಟಿಯಿಂದಲೂ ಸರಿಯಲ್ಲ. 7. ಅಹಂಕಾರ. ಹೆಚ್ಚಿನ ಅಹಂಕಾರವೂ ಕೂಡ ಮನುಷ್ಯನನ್ನ ಅವನತಿಯೆಡೆಗೆ ಕೊಂಡೊಯ್ಯುತ್ತದೆ. ಅಹಂಕಾರದಲ್ಲಿರುವ ವ್ಯಕ್ತಿಗೆ ಸರಿ ತಪ್ಪಿನ ಅರಿವಿರುವುದಿಲ್ಲ. ಇದರಿಂದ ಅವರು ಇತರರನ್ನು ಕೀಳಾಗಿ ಕಾಣುತ್ತಾರೆ. ಇದೇ ಗುಣ ಅವರ ದುರ್ಗತಿಗೆ ಕಾರಣವಾಗುತ್ತದೆ. ಇತಿಹಾಸದಲ್ಲಿ ಇಂತಹ ಬಹಳಷ್ಟು ಜನರು ತಮ್ಮ ಅಹಂಕಾರದಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವುದು ಎಲ್ಲರಿಗೂ
ತಿಳಿದಿರುವಂಥದ್ದು. 8. ಅತಿಯಾದ ಸಿಟ್ಟು. ಅತಿಯಾದ ಸಿಟ್ಟು ಕೂಡ ಮನುಷ್ಯನ ಅವನತಿಗೆ ಕಾರಣವಾಗುತ್ತದೆ. ಸಿಟ್ಟಿನಿಂದಾಗಿ ಮನುಷ್ಯನ ಆಲೋಚನಾ ಮತ್ತು ನಿರ್ಣಯವನ್ನ ತೆಗೆದುಕೊಳ್ಳುವ ಶಕ್ತಿ ನಷ್ಟವಾಗುತ್ತದೆ ಅಥವಾ ನಾಶವಾಗುತ್ತದೆ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಲ ತಪ್ಪಾಗಿದ್ದು ಇದರಿಂದ ವ್ಯಕ್ತಿ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಸಿಟ್ಟಿನಿಂದ ಮನುಷ್ಯ ತನಗೂ ಮತ್ತು ತನ್ನ ಸಂಬಂಧಗಳಿಗೂ ತೊಂದರೆಯನ್ನು ಉಂಟು ಮಾಡುತ್ತಾನೆ. 8. ಲೋಭ ಮತ್ತು ಮೋಹ. ಲೋಭ ಮತ್ತು ಮೋಹ ಪಾಪದ ತಂದೆ ತಾಯಿಗಳದ್ದಂತೆ. ಯಾವಾಗ ಒಬ್ಬ ವ್ಯಕ್ತಿ ಅತ್ಯಾಸೆ ಮತ್ತು ಮೋಹದಿಂದ ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೋ ಅವನು ಅವನತಿಯತ್ತ ಹೆಜ್ಜೆಯನ್ನು ಇಡುತ್ತಾನೆ. ಆಸೆ ಬುರ್ಕ ವ್ಯಕ್ತಿ ಸದಾ ತನ್ನ ಗುರಿಯಿಂದ ದಾರಿ ತಪ್ಪುತ್ತಾನೆ ಮತ್ತು ಮೋಹ ಆತನನ್ನು ಸಾಂಸಾರಿಕ ವಸ್ತುಗಳ ಬಗ್ಗೆ ಅಧಿಕ ಆಸಕ್ತನಾಗಿರುವಂತೆ ಮಾಡುತ್ತದೆ. ಈ ಎರಡೂ ಅಭ್ಯಾಸಗಳಿಂದ ಬಚಾವಾಗುವುದು ತುಂಬಾ ಅಗತ್ಯ. ಇಲ್ಲದಿದ್ದರೆ ಜೀವನದಲ್ಲಿ ನೆಮ್ಮದಿಯೇ ಉಳಿಯುವುದಿಲ್ಲ. 9. ಇತರರ ಸಂಪತ್ತನ್ನ ಕಬಳಿಸುವುದು. ತಮ್ಮ ಬಂಧುಗಳ ಅಥವಾ ಅಸಹಾಯಕರ ಸಂಪತ್ತನ್ನ ಕಬಳಿಸುವವರು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ಈ ಅಭ್ಯಾಸ ವ್ಯಕ್ತಿಯನ್ನ ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ವಿನಾಶದತ್ತ ಕೊಂಡೊಯ್ಯುತ್ತದೆ. ಬೇರೆಯವರ ವಸ್ತುಗಳನ್ನ ಕಬಳಿಸುವ ಇಚ್ಛೆಯನ್ನು ಇಟ್ಟುಕೊಳ್ಳುವ ವ್ಯಕ್ತಿ ಎಂದಿಗೂ ಕೂಡ ನೆಮ್ಮದಿಯಿಂದ ಇರಲಾರ. ಗೆಳೆಯರೇ, ಇಂತಹ ಅಭ್ಯಾಸಗಳನ್ನ ಹೊಂದುವುದರಿಂದ ಕೇವಲ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಹಾಳಾಗುವುದಷ್ಟೇ ಅಲ್ಲದೆ ನಿಮ್ಮ ಇಡೀ ಜೀವನವೇ ನಾಶವಾಗಿ ಬಿಡುತ್ತದೆ. ಹಾಗಾಗಿ ಇಂತಹ ಅಭ್ಯಾಸಗಳಿಂದ ದೂರವಿರುವುದರಿಂದ ನೆಮ್ಮದಿಯಿಂದ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.